ಬಡಿದು ಮೃತಪಟ್ಟಿದ್ದ ಮಹಿಳೆ ಗೆಲುವು. ಹಾಲವರ್ತಿ ಗ್ರಾಮ ಪಂಚಾಯತ್ನಿಂದ ಸ್ಪರ್ಧಿಸಿದ್ದ ಮಲ್ಲಮ್ಮ ಗೆಲುವು. ಬೆಂಬಲಿಗರಲ್ಲಿ ಎದ್ದು ಕಾಣುತ್ತಿತ್ತು ನೋವು. ಶಿವಮೊಗ್ಗದಲ್ಲಿ ತಪಾಸಣೆ ವೇಳೆ ವಾಮಾಚಾರ ವಸ್ತುಗಳು ಪತ್ತೆ. ಅಭ್ಯರ್ಥಿಗಳ ಜೇಬಿನಲ್ಲಿ ನಿಂಬೆಹಣ್ಣು ತಾಯ್ತ ಪತ್ತೆ. ಏಜೆಂಟರ ಜೇಬಿನಲ್ಲಿತ್ತು ಗುಟ್ಕಾ ಪ್ಯಾಕೆಟ್, ಸಿಗರೇಟ್, ಬೀಡಿ. ಬೆಳಗಾವಿಯಲ್ಲಿ ಮಳೆಗಾಲದ ಅಧಿವೇಶನ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ತಾರಂತೆ ಅಂತಿಮ ತೀರ್ಮಾನ. ಜುಲೈ 13ರಿಂದ ಅಧಿವೇಶನ ಆರಂಭ. ಸುವರ್ಣ ನ್ಯೂಸ್ ಕ್ರಿಕೆಟ್ ಬೆಟ್ಟಿಂಗ್ಗೆ 3ನೇ ಇಂಪ್ಯಾಕ್ಟ್. ಹಣ ಕೇಳಿದ ಹುಬ್ಬಳ್ಳಿ ಡಿಸಿಪಿ ಹನುಮಂತರಾಯ ಸಸ್ಪೆಂಡ್. ಬೆಟ್ಟಿಂಗ್ ದಂಧೆ ಬಗ್ಗೆ ಇಲಾಖಾವಾರು ತನಿಖೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಾರ್ಜ್ ಹೇಳಿಕೆ. ಸುವರ್ಣ ನ್ಯೂಸ್ ಕ್ರಿಕೆಟ್ ಬೆಟ್ಟಿಂಗ್ ಬೇಟೆಗೆ ನಾಯಕರ ಶ್ಲಾಘನೆ. ಬೆಟ್ಟಿಂಗ್ಗೆ ಬ್ರೇಕ್ ಬೀಳಬೇಕು ಎಂದ ನಾಯಕರು. ರಹಸ್ಯ ಕಾರ್ಯಾಚರಣೆಗೆ ಮೆಚ್ಚುಗೆ. ಪಂಚಾಯಿತಿ ಪಾಲಿಟಿಕ್ಸ್ನಲ್ಲಿ ಗೆದ್ದೇ ಬಿಡ್ತು ಶತಾಯುಷಿ ಅಜ್ಜಿ. ಚಾಮರಾಜನಗರ ಗವಿತಿಮ್ಮಮ್ಮ ಗೆಲುವು. 102 ವರ್ಷದ ಅಜ್ಜಿ ಈಗ ಗ್ರಾಮ ಪಂಚಾಯಿತಿ ಸದಸ್ಯೆ. ಕೋಲಾರದ ಹಾಲಿ ಪೊಲೀಸ್ ಮಾಜಿ ಪೊಲೀಸ್ ಜಟಾಪಟಿ. ಕೊಲೆ ಕೇಸ್ಗೆ ಅರೆಸ್ಟ್ಗೆಂದು ಹೋದವರ ಮೇಲೆ ಹಲ್ಲೆ. ನಡುಬೀದಿಯಲ್ಲಿ ನಡೀತು ಕುರುಕ್ಷೇತ್ರ. ಭಾರತ ಸಿಂಗಾಪುರ್ನಲ್ಲಿ ಮ್ಯಾಗಿ ಸೇಫ್. ಮ್ಯಾಗಿಯಲ್ಲಿ ಮೋನೋಸೋಡಿಯಂ ಬೆರೆಸ